ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ವರ್ಷಗಳಿಂದ ಇಂದಿಗೂ ಕೂಡ ನಿಗೂಢವಾಗಿಯೇ ಉಳ್ಕೊಂಡಿರುವಂತ ವಿಷಯ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿಯವರ ಸಂಬಂಧದ ಬಗ್ಗೆ. ಅಷ್ಟಕ್ಕೂ ರಾಜ್ಕುಮಾರ್ ಲೀಲಾವತಿಯವರ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ರ? ವಿನೋದ್ ರಾಜ್ ಹುಟ್ಟೋದಿಕ್ಕೆ ರಾಜ್ಕುಮಾರ್ ಅವರೇ ಕಾರಣವಾಗಿದ್ರ? ರಾಜ್ಕುಮಾರ್ ನಿಜಕ್ಕೂ ಲೀಲಾವತಿಯವರಿಗೆ ಮೋಸ ಮಾಡಿದ್ರ? ಲೀಲಾವತಿಯವರು ತನ್ನ ಸ್ವಂತ ಮಗುವನ್ನೇ ಸಾಯಿಸ್ಬಿಡ್ಬೇಕು ಅಂತ ಅಂದುಕೊಂಡಿದ್ದು ಯಾಕೆ? ಈ ರೀತಿ ಇಂದಿಗೂ ಸಹ ರಹಸ್ಯವಾಗಿಯೇ ಮುಚ್ಚಿ ಹೋಗಿರುವಂತ ಈ ವಿಷಯದ ಅಸಲಿ ಸತ್ಯವನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ. ಈ ಜೀವ ನಂದು ಅಂತ ಅಂದುಬಿಟ್ಟಿದ್ರೆ ಆ ಮನುಷ್ಯ ಇನ್ನೂ ದೊಡ್ಡವರಾಗ್ತಿದ್ರು. ಅದಕ್ಕೆ ನಾನು ಹೇಳೋಕ್ಕಾಗ್ಲಿಲ್ಲ. ಲೀಲಾವತಿಯವರು ರಾಜ್ಕುಮಾರ್ ಅವರಿಗೆ ಮುಖ್ಯವಾಗಿ ಪರಿಚಯವಾಗಿದ್ದು ರಣಧೀರ ಕಂಠೀರವ ಮತ್ತೆ ರಾಣಿ ಹೊನ್ನಮ್ಮ ಎಂಬ ಸಿನಿಮಾ ಮಾಡ್ತಿದ್ದಾಗ. ಅಂದ್ರೆ ಆ ಸಿನಿಮಾದಲ್ಲಿ ಇಬ್ರು ಸೇರಿ ನಟಿಸ್ತಿದ್ರು. ಆ ಸಿನಿಮಾದ ಶೂಟಿಂಗ್ ಟೈಮ್ ಅಲ್ಲಿ ಇಬ್ರು ತುಂಬಾ ಪರಿಚಯವಾಗ್ತಾರೆ. ಅವರಿಬ್ರು ತುಂಬಾ ಕ್ಲೋಸ್ ಆಗಿದ್ರಿಂದ ಒಬ್ಬರನ್ನೊಬ್ರು ಪ್ರೀತಿ ಮಾಡೋಕ್ಕೂ ಶುರು ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಸ್ವತಃ ಲೀಲಾವತಿಯವರೇ ಹೇಳ್ಕೊಂಡಿದ್ದೇನೆಂದ್ರೆ ಅದು 1962ರಲ್ಲಿ ಸಂತ ತುಕಾರಾಮ್ ಎಂಬ ಸಿನಿಮಾದ ಶೂಟಿಂಗ್ ಹುಬ್ಬಳ್ಳಿಯಲ್ಲಿ ನಡೀತಿರುತ್ತೆ. ಆ ಸಿನಿಮಾದಲ್ಲಿ ರಾಜ್ಕುಮಾರ್ ಮತ್ತೆ ಲೀಲಾವತಿಯವರು ಇಬ್ರು ಸೇರಿ ನಟಿಸ್ತಿದ್ರು. ಹೀಗಾಗಿ ಹುಬ್ಬಳ್ಳಿಗೆ ಆ ಸಿನಿಮಾದ ಶೂಟಿಂಗ್ಗೆ ಅಂತ ಹೋಗಿರ್ತಾರೆ. ಆಗ ಒಬ್ಬರನ್ನೊಬ್ರು ತುಂಬಾ ಇಷ್ಟಪಡ್ತಿದ್ದ ಪ್ರೀತಿ ಮಾಡ್ತಿದ್ದಂತ ರಾಜ್ಕುಮಾರ್ ಮತ್ತೆ ನಾನು ಹುಬ್ಬಳ್ಳಿಯ ಒಂದು ಹೋಟೆಲ್ನಲ್ಲಿ ನಮ್ಮಿಬ್ಬರಿಗೂ ಮಿಲನವಾಯ್ತು, ನಾವಿಬ್ರು ಸೇರಿದ್ವು ಅಂತ ಸ್ವತಃ ಲೀಲಾವತಿಯವರೇ ಹೇಳ್ಕೊಳ್ತಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನ್ ಗೊತ್ತಾ? ಲೀಲಾವತಿಯವ್ರಿಗೆ ಒಂದು ಗಂಡು ಮಗು ಹುಟ್ಟುತ್ತೆ, ಅದು ವಿನೋದ್ ರಾಜ್. ಆದ್ರೆ ಲೀಲಾವತಿಯವರಿಗೆ ಗಂಡು ಮಗು ಹುಟ್ಟಿದ್ದು 1967ರಲ್ಲಿ. ಸಂತ ತುಕಾರಾಮ್ ಸಿನಿಮಾದ ಶೂಟಿಂಗ್ ನಡೆದಿದ್ದು 1962ರಲ್ಲಿ. ಸೊ ಆ ಸಿನಿಮಾದ ಶೂಟಿಂಗ್ಗೆ ಅಂತ ಹೋದಾಗ ಹುಬ್ಬಳ್ಳಿಯ ಹೋಟೆಲ್ನಲ್ಲಿ ಲೀಲಾವತಿಯವ್ರಿಗೂ ರಾಜ್ಕುಮಾರ್ ಅವ್ರಿಗೂ ಮಿಲನವಾಗಿದ್ರೆ, ಅವರಿಬ್ಬರು ಸೇರಿದ್ರೆ ಅಥವಾ ಅವರಿಬ್ಬರ ನಡುವೆ ಏನಾದ್ರೂ ಬೇರೆ ರೀತಿಯಲ್ಲಿ ನಡೆದಿದ್ದೇ ಆಗಿದ್ರೆ ಲೀಲಾವತಿಯವ್ರಿಗೆ 9 ತಿಂಗಳಲ್ಲಿ ಮಗು ಹುಟ್ಟಬೇಕಿತ್ತು. ಆದ್ರೆ ಲೀಲಾವತಿಯವರು ಮಗುವಿಗೆ ಜನ್ಮ ನೀಡಿದ್ದು 3-4 ವರ್ಷಗಳ ನಂತರ. ಅಂದ್ರೆ ಹೋಟೆಲ್ನಲ್ಲಿ ರಾಜ್ಕುಮಾರ್ ಮತ್ತು ಲೀಲಾವತಿಯವ್ರಿಗೆ ಮಿಲನವಾದ 4 ವರ್ಷದ ನಂತರ ವಿನೋದ್ ರಾಜ್ ಹುಡ್ತಾರೆ ಅಂದ್ರೆ ಇದು ಹೇಗ್ ಸಾಧ್ಯ? ಹಾಗಾದ್ರೆ ವಿನೋದ್ ರಾಜ್ ಯಾರ ಮಗ ಇರ್ಬೋದು? ವಿನೋದ್ ರಾಜ್ಗೆ ಜನ್ಮ ಕೊಟ್ಟಂತ ತಂದೆ ಯಾರಿರ್ಬೋದು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಹುಡುಕುತ್ತಾ ಹೋದ್ರೆ ಮತ್ತೊಂದು ವಿಷಯ ಹೊರಗಡೆ ಬರುತ್ತೆ. ಅದೇನಂದ್ರೆ ಲೀಲಾವತಿಯವ್ರಿಗೆ ಮೊದಲೇ ಒಬ್ಬ ಗಂಡ ಇದ್ದ. ಮಹಾಲಿಂಗ ಭಾಗವತರ್ ಎಂಬ ವ್ಯಕ್ತಿ ಲೀಲಾವತಿಯವರನ್ನ ಮದುವೆಯಾಗಿದ್ದಂತೆ. ಹಾಗಾದ್ರೆ ಈ ಮಹಾಲಿಂಗ ಭಾಗವತರ್ ಯಾರು ಅಂದ್ರೆ ಅವರು ಕೂಡ ಒಬ್ಬ ನಟ. ಇವರು ಮುಂಚೆ ನಾಟಕಗಳಲ್ಲಿ ಪಾತ್ರ ಮಾಡ್ತಿದ್ರು. ಲೀಲಾವತಿಯವರು ಕೂಡ ಅದೇ ನಾಟಕ ಕಂಪನಿಯಲ್ಲಿ ಪಾತ್ರಗಳನ್ನ ಮಾಡ್ತಿದ್ರಿಂದ ಇವರಿಬ್ರು ಮದುವೆಯಾಗಿರ್ತಾರೆ. ಮಹಾಲಿಂಗ ಭಾಗವತರ್ ಲೀಲಾವತಿಯವರನ್ನ ಮದುವೆಯಾಗೋಕ್ಕೂ ಮುಂಚೆ ಅವನಿಗೆ ಮೊದಲೇ 2 ಮದುವೆಯಾಗಿರುತ್ತೆ. ಆ ಇಬ್ಬರೂ ಹೆಂಡತಿಯರನ್ನ ಬಿಟ್ಟು ಬಂದು ಲೀಲಾವತಿಯವರನ್ನ ಮದುವೆಯಾಗಿದ್ರು ಅಂತ ಹೇಳಲಾಗುತ್ತೆ. ಅಂದ್ರೆ ಲೀಲಾವತಿಯವ್ರಿಗೆ ರಾಜ್ಕುಮಾರ್ ಅವರ ಜೊತೆ ಪರಿಚಯವಾಗೋಕ್ಕೂ ಮುಂಚೆಯಿಂದನೂ ಮಹಾಲಿಂಗ ಭಾಗವತರ್ ಅವರ ಜೊತೆ ಒಡನಾಟವಿತ್ತು. ಅನಂತರ ರಾಜ್ಕುಮಾರ್ ಅವರು ಲೀಲಾವತಿಯವರಿಗೆ ಪರಿಚಯವಾಗ್ತಾರೆ. ರಾಜ್ಕುಮಾರ್ ಅವ್ರಿಗೂ ಕೂಡ ಆಗ ಪಾರ್ವತಮ್ಮನವರ ಜೊತೆ ಮದುವೆಯಾಗಿತ್ತು. ಆದ್ರೆ ಅವರು ಮದುವೆಯಾಗಿ ಸುಮಾರು 10 ವರ್ಷಗಳೇ ಕಳೆದಿದ್ರೂ ಕೂಡ ರಾಜ್ಕುಮಾರ್ ಅವ್ರಿಗೆ ಮಕ್ಕಳೇ ಆಗಿರೋದಿಲ್ಲ. 10 ವರ್ಷದ ನಂತರ ಶಿವರಾಜ್ ಕುಮಾರ್ ಅವರು ಜನಿಸ್ತಾರೆ. ಹೀಗೆ ಲೀಲಾವತಿಯವರು ರಾಜ್ಕುಮಾರ್ ಅವ್ರಿಗೆ ಪರಿಚಯವಾದ್ಮೇಲೆ ಅವರಿಬ್ಬರು ಪ್ರೀತಿ ಮಾಡಿದ್ದೂ ನಿಜ, ಅವರಿಬ್ಬರ ಒಡನಾಟ ಇದ್ದದ್ದೂ ನಿಜ. ಇದಕ್ಕೆ ಸಾಕ್ಷಿ ಎಂಬಂತೆ ಆ ಸಮಯದಲ್ಲಿ ಲೀಲಾವತಿಯವರಿಗೆ ರಾಜ್ಕುಮಾರ್ ಅವರಿಂದನೇ ಮಗು ಹುಟ್ಟಿದೆ, ವಿನೋದ್ ರಾಜ್ನ ತಂದೆ ರಾಜ್ಕುಮಾರ್ ಅವರೇ ಆಗಿದ್ದಾರೆ ಎಂಬ ಸುದ್ದಿಗಳು ಎಲ್ಲಾ ಕಡೆಗೂ ಹರಡಿ ಜನರು ಕೂಡ ಅದೇ ರೀತಿ ಮಾತಾಡ್ಕೊಳ್ತಿದ್ರು. ಆಗ ರಾಜ್ಕುಮಾರ್ ಅವರ ಆಪ್ತನಾಗಿದ್ದ ಪ್ರಕಾಶ್ ರಾಜ್ ಅವರು ರಾಜ್ಕುಮಾರ್ ಅವರ ಹತ್ತಿರ ಹೋಗಿ, ಅಣ್ಣ, ಲೀಲಾವತಿಯವರು ಎಲ್ಲಾ ಕಡೆ ವಿನೋದ್ ರಾಜ್ ಅವರು ನಿಮ್ಮ ಮಗ ಅಂತ ಹೇಳ್ತಿದ್ದಾರೆ, ನೀವೇ ಅವರ ತಂದೆ ಅಂತ ಹೇಳ್ತಿದ್ದಾರೆ, ಜನರು ಕೂಡ ಅದೇ ರೀತಿ ಮಾತಾಡ್ತಿದ್ದಾರೆ, ಇದು ನಿಜಾನಾ ಅಂತ ರಾಜ್ಕುಮಾರ್ ಅವರನ್ನ ನೇರವಾಗಿ ಕೇಳ್ಬಿಡ್ತಾರೆ. ರಾಜ್ಕುಮಾರ್ ತಕ್ಷಣವೇ ಅದಕ್ಕೆ ಉತ್ತರಿಸದೆ ಸ್ವಲ್ಪ ಹೊತ್ತಿನ ನಂತರ ವಯಸ್ಸು ಎಂಥವರಿಂದಲೂ ತಪ್ಪನ್ನ ಮಾಡಿಸುತ್ತೆ. ನಾವಿಬ್ರು ಇಷ್ಟಪಟ್ಟಿದ್ದೂ ನಿಜ, ನಮ್ಮಿಬ್ಬರ ಒಡನಾಟ ಇದ್ದದ್ದೂ ನಿಜ. ಆದ್ರೆ ಆ ಮಗು ಹುಟ್ಟೋಕೆ ಕಾರಣ ನಾನಲ್ಲ, ಲೀಲಾವತಿಯವ್ರಿಗೆ ಮಹಾಲಿಂಗ ಭಾಗವತರ್ ಎಂಬುವರ ಜೊತೆ ಮದುವೆಯಾಗಿತ್ತು. ಅವರಿಗೆ ಜನಿಸಿದ ಮಗು ಅನ್ನೋದು ನಮ್ಗಿರೋ ಮಾಹಿತಿ. ಆ ಮಗು ಹುಟ್ಟುವ 5 ವರ್ಷದ ಮೊದಲೇ ಲೀಲಾವತಿ ಮತ್ತು ನಾನು ದೂರ ಆಗಿದ್ವು. ಇದರ ಮೇಲೂ ಅವರು ನಾನು ರಾಜ್ಕುಮಾರ್ ಮಗ ಅಂತ ಹೇಳಿಕೊಳ್ಳೋದ್ರಿಂದ ಅವ್ರಿಗೆ ಏನಾದ್ರೂ ಒಳ್ಳೇದಾಗುತ್ತೆ ಅಂದ್ರೆ ನಾನು ಯಾಕೆ ಬೇಡ ಅಂತ ಹೇಳಿ ಅಂತ ಸ್ವತಃ ರಾಜ್ಕುಮಾರ್ ಅವರೇ
ಹೇಳಿದ್ರಂತೆ. ಇನ್ನ ಮತ್ತೊಂದ್ ಕಡೆ ಒಂದು ಸಂದರ್ಶನದಲ್ಲಿ ಲೀಲಾವತಿ ಅಮ್ಮನವರನ್ನ ನೀವು ಯಾಕೆ ರಾಜ್ಕುಮಾರ್ ಮತ್ತು ನಿಮ್ಮ ನಡುವೆ ಇದ್ದಂತ ಸಂಬಂಧದ ಬಗ್ಗೆ ಆಗ್ಲಿ, ವಿನೋದ್ ರಾಜ್ಕುಮಾರ್ ಅವರ ಮಗ ಎಂಬುದರ ಬಗ್ಗೆ ಆಗ್ಲಿ ಎಲ್ಲೂ ಕೂಡ ಹೆಚ್ಚಾಗಿ ಹೇಳ್ಕೊಳ್ಳಿಲ್ಲ ಅಂತ ಕೇಳಿದಾಗ ಲೀಲಾವತಿಯವರು ಈ ರೀತಿ ಹೇಳ್ತಾರೆ, ನಾನು ಆ ರೀತಿ ಹೇಳಿದ್ರೆ ರಾಜ್ಕುಮಾರ್ ಅವ್ರಿಗೂ ಕೂಡ ಒಬ್ಳು ಹೆಂಡತಿ ಇದ್ರು, ಅವರು ತನ್ನ ಗಂಡನನ್ನ ಬಿಟ್ಟು ಕೊಟ್ಟು ಬದುಕ್ತಿದ್ರ, ಆ ರೀತಿ ಒಬ್ಬರನ್ನ ದೂರ ಮಾಡಿ ನಾವು ಅವರ ಜೊತೆ ಇರೋಕಾಗ್ತಿತ್ತ, ಇದೇ ಕಾರಣಕ್ಕೆ ನಾನು ಯಾವುದನ್ನೂ ಹೇಳ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಮತ್ತೆ ಲೀಲಾವತಿಯವ್ರಿಗೆ ಮಗು ಹುಟ್ಟಿದ್ಮೇಲೆ ಅವರು ಪಟ್ಟಂತ ಪಾಡು ಒಂದೆರಡಲ್ಲ, ಅವ್ರಿಗೆ ಒಂದೊಂದೇ ಸಿನಿಮಾ ಅವಕಾಶಗಳು ಸಿಕ್ಕಿದ್ರೂ ಕೂಡ ಅವರ ಬಡತನ ಮಾತ್ರ ದೂರವಾಗಿರ್ಲಿಲ್ಲ. ಇಂಥ ಸಮಯದಲ್ಲಿ ಅವ್ರಿಗೆ ಮಗು ಜನಿಸಿದ್ದು ತುಂಬಾ ಕಷ್ಟಕರವಾಗಿ ಬದಲಾಯ್ತು. ಕೈಯಲ್ಲಿ ಸ್ವಲ್ಪವೂ ಹಣ ಇರ್ಲಿಲ್ಲ, ತಿನ್ನೋಕೆ ಒಂದು ಹೊತ್ತಿನ ಊಟವೂ ಇರ್ಲಿಲ್ವಂತೆ. ಮಗುವನ್ನ ಸಾಕೋಕೂ ಆಗದೆ, ಅದರ ಗೋಳಾಟವನ್ನ ನೋಡೋಕೂ ಆಗದೆ ಮಗುವನ್ನೂ ಸಾಯಿಸ್ಬಿಟ್ಟು ನಾನು ಸತ್ ಹೋಗ್ಬೇಕು ಅನ್ಕೊಂಡಿದ್ರಂತೆ. ಆದ್ರೆ ಅನಂತರ ಮನಸ್ಸನ್ನ ಬದಲಾಯಿಸಿ ಕಷ್ಟಗಳಲ್ಲೇ ಜೀವನ ಸಾಗಿಸ್ತಾ ಅನೇಕ ಸಿನಿಮಾಗಳಲ್ಲಿ ನಟಿಸುತ್ತಾ ಕಷ್ಟಪಟ್ಟು ಬಹಳಷ್ಟು ಹಣವನ್ನ ಸಂಪಾದಿಸಿ ತಮಿಳುನಾಡಿನ ಈಗಿನ ಚೆನ್ನೈನಲ್ಲಿ ಸುಮಾರು 40 ಎಕರೆಗಳಷ್ಟು ಭೂಮಿಯನ್ನ ಖರೀದಿ ಮಾಡ್ತಾರೆ. ಅದು ಇವತ್ತಿಗೆ 106 ಕೋಟಿ ಬೆಲೆ ಬಾಳುತ್ತೆ. ನಂತರ ಅವರು ನೆಲಮಂಗಲಕ್ಕೆ ಬಂದು ಮನೆ ಕಟ್ಟಿಕೊಳ್ಳೋಕೆ 1-2 ಎಕರೆ ಜಮೀನನ್ನ ಮಾರಾಟ ಮಾಡಿ ನೆಲಮಂಗಲದಲ್ಲಿ ಮನೆ ಕಟ್ಕೊಳ್ತಾರೆ. ನೆಲಮಂಗಲದಲ್ಲೂ ಕೂಡ ಅವ್ರಿಗೆ ಬಹಳಷ್ಟು ಆಸ್ತಿ ಇದೆ. ಹಾಗೆ ಅತಿ ಮುಖ್ಯವಾದಂತ ವಿಷಯವೇನೆಂದ್ರೆ ಲೀಲಾವತಿಯವರ ಆಸ್ತಿ ಪತ್ರಗಳಲ್ಲಿ ಲೀಲಾವತಿ ವೈಫ್ ಆಫ್ ಮಹಾಲಿಂಗ ಭಾಗವತರ್ ಮತ್ತೆ ವಿನೋದ್ ಸನ್ ಆಫ್ ಮಹಾಲಿಂಗ ಭಾಗವತರ್ ಅಂತ ಕ್ಲಿಯರ್ ಆಗಿ ಬರೆಯಲಾಗಿದೆ. ಇದನ್ನ ನೋಡಿದ್ರೆ ಲೀಲಾವತಿಯವರನ್ನ ಮದುವೆಯಾಗಿದ್ದು ವಿನೋದ್ ಅವರ ನಿಜವಾದ ತಂದೆ ಮಹಾಲಿಂಗ ಭಾಗವತರ್ ಅವರೇ ಆಗಿರ್ಬೋದು ಅಂತ ಅನ್ಸುತ್ತೆ. ಆದ್ರೆ ಲೀಲಾವತಿಯವರು ಹೇಳೋ ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ ಅವರೇ ವಿನೋದ್ ಅವರ ತಂದೆ. ಆ ಮಗು ಹುಟ್ಟೋದಿಕ್ಕೆ ರಾಜ್ಕುಮಾರ್ ಅವರೇ ಕಾರಣ. ಆದ್ರೆ ರಾಜ್ಕುಮಾರ್ ಅವರು ಮದುವೆಯಾಗಿದ್ದಂತ ಕಾರಣಕ್ಕೆ ರಾಜ್ಕುಮಾರ್ ಅವರ ಸಂಸಾರ ಹಾಳಾಗೋದಕ್ಕೆ ನಾನು ಕಾರಣ ಆಗ್ಬಿಡ್ತೀನಿ ಅಂತ ನಾನು ಅದನ್ನ ಹೇಳ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ರಾಜ್ಕುಮಾರ್ ಅವರು ನೋಡಿದ್ರೆ ನಮ್ಮಿಬ್ಬರಿಗೂ ಸಂಬಂಧ ಇದ್ದದ್ದು ನಿಜ, ಆದ್ರೆ ಆ ಮಗು ಹುಟ್ಟೋದಿಕ್ಕೆ ನಾನ್ ಕಾರಣ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಮಹಾಲಿಂಗ ಭಾಗವತರ್ ಅವರಿಂದನೇ ಆ ಮಗು ಹುಟ್ಟಿದ್ದು ಅನ್ನೋ ಹಾಗಿದ್ರೆ ರಾಜ್ಕುಮಾರ್ ಅವರೇ ಆ ಮಗುವಿಗೆ ತಂದೆ ಅಂತ ಹೇಳೋ ಅವಶ್ಯಕತೆಯಾದ್ರೂ ಲೀಲಾವತಿ ಅಮ್ಮನವರಿಗೆ ಏನಿತ್ತು? ಮತ್ತೆ ಲೀಲಾವತಿಯವರ ಪರಿಚಯವಾಗೋಕ್ಕೂ ಮುಂಚೆ ರಾಜ್ಕುಮಾರ್ ಅವ್ರಿಗೆ ಪಾರ್ವತಮ್ಮನವರ ಜೊತೆ ಒಂದು ಮದುವೆಯಾಗಿದ್ರು ಕೂಡ ರಾಜ್ಕುಮಾರ್ ಅವರು ಲೀಲಾವತಿಯವರನ್ನ ಇಷ್ಟಪಟ್ಟಿದ್ದು ಪ್ರೀತಿ ಮಾಡಿದ್ದಾದ್ರೂ ಯಾಕೆ ಅನ್ನೋದು ಅವರಿಗಷ್ಟೇ ಗೊತ್ತು. ನಾನಿಲ್ಲಿ ಹೇಳ್ತಿರೋ ಪ್ರತಿಯೊಂದು ವಿಷಯಗಳು ಕೂಡ ತುಂಬಾ ಹುಡುಕಾಡಿ ತಿಳ್ಕೊಂಡು ಇರೋ ತರ ಹೇಳ್ತಿದ್ದೀನಿ ಅಷ್ಟೇ. ಹಂಗೂ ಕೂಡ ನಾನು ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.